ಮೇಲಧಿಕಾರಿಗಳು ಲಂಚ ಹೋಗಿರ್ತೈತಿ, ಲಂಚ ಹೋದಕಲ್ರಿ ಮಾತಾಡೋದು ನೀವು ಮೇಡಮ್, ಲಂಚ ಬಂದೈತಿ ನಿಮಗೆ. ಇನ್ನೊಂದು ಅಂಗನವಾಡಿಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಕಾಯಂ ಕಡ್ಡಾಯವಾಗಿ ಕೆಲಸದಿಂದ ನಿವೃತ್ತಿಗೊಳಿಸ್ತೀನಿ. ನಾನು CDPO ಕೂಡ ಸಸ್ಪೆಂಡ್ ಮಾಡಬೇಕು ಅನ್ನೋ ವಿಚಾರ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಅಂಗನವಾಡಿ ಕಾರ್ಯಕರ್ತರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳ ನಿಯಂತ್ರಣದಲ್ಲಿ ಇಲ್ಲ. ಕಾರ್ಯಕರ್ತರಿಂದ ಅಂಗನವಾಡಿಗಳಲ್ಲಿ ಸಮರ್ಪಕ ಕರ್ತವ್ಯ ನಿರ್ವಹಣೆ ಮಾಡಿಸುವುದು ಅಧಿಕಾರಿಗಳಿಂದ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಇದೀಗ ನಿಜ ಏನೋ ಅನ್ನಿಸ್ತಾ ಇವೆ. ಕಳೆದ 4-5 ದಿನಗಳಲ್ಲಿನ ಬೆಳವಣಿಗೆಗಳನ್ನು ಗಮನಿಸಿದರೆ ಅಂಗನವಾಡಿ ಕಾರ್ಯಕರ್ತರು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ನಿಯಂತ್ರಣದಲ್ಲಿ ಇಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ. ಬಾಗಲಕೋಟೆ, ಬಳ್ಳಾರಿ, ದಾವಣಗೆರೆ ಮತ್ತಿತರ ಜಿಲ್ಲೆಗಳಲ್ಲಿ ನ್ಯಾಯಮೂರ್ತಿಗಳ ನೇತೃತ್ವದ ತಂಡ ಅಂಗನವಾಡಿಗಳ ಖುದ್ದು ತಪಾಸಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಅಂಶ ಸ್ಪಷ್ಟವಾಗಿ ಬೆಳಕಿಗೆ ಬಂದಿದೆ. ICDS ಅಂದ್ರೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಸದ್ಯದ ಪೋಷಣ್ ಅಭಿಯಾನ್ 2ರ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಪೌಷ್ಟಿಕತೆಯನ್ನ ಹೆಚ್ಚಿಸುವುದು, ಅಪೌಷ್ಟಿಕತೆಯನ್ನ ನಿವಾರಿಸುವುದು, ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಬೆಳೆಸಿ ಆರೋಗ್ಯಯುತ ಸಮಾಜ ನಿರ್ಮಿಸುವುದು. ಈ ಕೆಲಸ ಅಂಗನವಾಡಿ ಕೇಂದ್ರಗಳ ಮೂಲಕ ನಡೆಯಬೇಕು. ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿಯರು ಈ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸೂಪರ್ವೈಸರ್ಗಳು, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಶಿಶು ಅಭಿವೃದ್ಧಿ ಅಧಿಕಾರಿಗಳು ಇದರ ಮೇಲೆ ನಿಗಾ ಇಡಬೇಕು. ಅಂಗನವಾಡಿಗಳಲ್ಲಿ ಮಕ್ಕಳನ್ನು ಪೌಷ್ಟಿಕಾಂಶಗಳಿಂದ ವಂಚಿಸುವುದು ಎಂದರೆ ಏನು? ಇಂತಹ ವಂಚನೆ ಪ್ರಕರಣಗಳು ನಡೆಯುತ್ತಿದ್ದರೆ ಈ ವಂಚನೆ ಅಕ್ರಮಗಳಲ್ಲಿ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳೆಲ್ಲರೂ ಶಾಮೀಲಾಗಿದ್ದಾರೆ ಎಂದೇ ಅರ್ಥ. ಅಂಗನವಾಡಿಗಳಲ್ಲಿ ಮಕ್ಕಳನ್ನು ಪ್ರೀತಿ ಕಕ್ಕುಲತೆಯಿಂದ ಸಲಹುವ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಇದ್ದಾರೆ. ಅಂಗನವಾಡಿಗಳಲ್ಲಿನ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರ ಪಾಲಿನ ಆಹಾರ ಸಾಮಗ್ರಿಗಳನ್ನು ಕದಿಯುತ್ತಾರೆ ಅಂತಕ್ಕಂಥ ಆರೋಪಗಳು ಅಂಗನವಾಡಿ ಕಾರ್ಯಕರ್ತೆಯರ ಮೇಲಿವೆ. ಆದರೆ ಅಂಗನವಾಡಿಗಳಲ್ಲಿ ಮಕ್ಕಳ ತಟ್ಟೆಗೆ ಮೊಟ್ಟೆ ಹಾಕಿದ ದಾಖಲೆ ಮಾಡಿಕೊಂಡು ತಕ್ಷಣವೇ ತಟ್ಟೆಯಲ್ಲಿನ ಮೊಟ್ಟೆಗಳನ್ನು ಕಸಿದುಕೊಳ್ಳುವುದು ಎಂಥ ಘೋರ ಕೃತ್ಯ! ಮನುಷ್ಯ ಕುಲವೇ ತಲೆ ತಗ್ಗಿಸ್ತಕ್ಕಂತಹ ವಿಚಾರವಿದು. ಇಂತಹ ಪ್ರಕರಣ ಕೊಪ್ಪಳ ಜಿಲ್ಲೆಯ ಅಂಗನವಾಡಿ ಕೇಂದ್ರವೊಂದರಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಆ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಯ ಪಾಲಕರು, ಸಾರ್ವಜನಿಕರು ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿಯರನ್ನು ತರಾಟೆಗೆ ತೆಗೆದುಕೊಂಡ್ರು. ಅಷ್ಟೇ ಅಲ್ಲ, ಅಂಗನವಾಡಿಗಳು ನಿತ್ಯವೂ ಹೇಗೆ ನಡೀತಾ ಇವೆ ಅನ್ನೋದರ ವಿವರಣೆ, ಚಿತ್ರಣವನ್ನು ಸಹ ಅವರು ನೀಡಿದರು. ಮಕ್ಕಳ ತಟ್ಟೆಯಲ್ಲಿನ ಮೊಟ್ಟೆ ಕಸಿದುಕೊಳ್ಳುವ ಘನಘೋರ ಅಮಾನವೀಯ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆಯೇ ಸರ್ಕಾರ ಅಮಾನವೀಯ ಕೃತ್ಯಕ್ಕೆ ಕಾರಣರಾದ ಕಾರ್ಯಕರ್ತರನ್ನು ಸೇವೆಯಿಂದ ಅಮಾನತುಗೊಳಿಸಿದೆ. ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಈಡೇರಿಕೆಗೆ ಪದೇ ಪದೇ ಪ್ರತಿಭಟನೆ ನಡೆಸುವ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಕರ್ತವ್ಯವನ್ನ ಸಮರ್ಪಕವಾಗಿ ಮಾಡುತ್ತಿದ್ದಾರೆಯೇ ಎಂಬ ಪ್ರಶ್ನೆಗಳು ಇದೀಗ ಸಹಜವಾಗಿ ಉದ್ಭವಿಸಿವೆ. ಅಂಗನವಾಡಿಯಲ್ಲಿನ ಅಮಾನವೀಯ ಬೆಳವಣಿಗೆಗಳ ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಕ್ಕಳನ್ನು ಪೌಷ್ಟಿಕಾಂಶಗಳ ಆಹಾರದಿಂದ ವಂಚಿಸುವುದನ್ನು ಸಹಿಸಿಕೊಳ್ಳುವುದಿಲ್ಲ. ಇದಕ್ಕೆ ಕಾರಣವಾಗುವ ಕಾರ್ಯಕರ್ತೆಯರನ್ನು ಕಡ್ಡಾಯವಾಗಿ ಸೇವೆಯಿಂದ ಹೊರದಬ್ಬಲಾಗುವುದು. ಅಷ್ಟೇ ಅಲ್ಲ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ವಿರುದ್ಧವೂ ಕಠಿಣ ಕ್ರಮ ಜರುಗಿಸಲಾಗುವುದು ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆ ಅಂಗನವಾಡಿ ಕೇಂದ್ರದಲ್ಲಿನ ಘಟನೆಯ ವಿವರಗಳು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದಂತಹ ಎಚ್ಚರಿಕೆ ಸಂದೇಶದ ಸಮಗ್ರ ವಿವರಗಳನ್ನ ನಾವೀಗ ನೋಡೋಣ ಬನ್ನಿ. ನಾವ್ ಕೆಲಸ ಮಾಡ್ತೀವಿ ಅಂದ್ಮೇಲೆ ತಿಂತೀವೋ ಬಿಡ್ತೀವಿ ಎರಡನೇ ಪ್ರಶ್ನೆ, ಹೌದಾ? ಈಗ ಆ ಉಪ್ಪು ತಿಂತೀವಿ ಅಂದ್ಮೇಲೆ ಅದು ದಿನಕ್ಕೆ ತಕ್ಕ ನಾವು ಕೆಲಸ ಮಾಡ್ತೀವಿ, ಹೌದಾ? ಏನೋ ಈಗ ನಡೆಯೋ ಮನುಷ್ಯ ಎಡುತ್ತಾನ, ಕುಂತ ಮನುಷ್ಯ ಎಡವಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಏನೋ ತಪ್ಪಾಗೈತಿ, ಆ ತಪ್ಪಲ್ಲ ಅಂತ ನೀವು ಎನ್ಕ್ವೈರಿಗೆ ಬಂದಿರಿ, ಬಂದಾಗ ಅವ್ರನ್ನ ಎನ್ಕ್ವೈರಿ ಮಾಡಲ್ಲ. ನೀವು
ಓದ್ರಿ ಬರ್ತೀರಾ ಎಷ್ಟು ಸಲ ಮುಚ್ಚಾಕಿಲ್ಲ ಮೇಡಮ್, ಎಷ್ಟು ಸಲ ಮುಚ್ಚಾಕಿಲ್ಲ ಹೇಳ್ರಿ. ಅವ್ರ ಪದೇ ಪದೇ ಅದ್ನೇ ಮಾಡ್ಕೊಂತ ಹೋದ್ರೆ ಅದ್ನೇ ಮಾಡ್ತಾರೆ, ಹೆಂಗನ ಮುಚ್ಚಾಕಾಗಲ್ಲ. ಅವರು ತಿಪ್ಪಲಿ ಇರ್ತಾವ ಶಂಕರಣ್ಣ, ಮತ್ತೆ ಇದಕ್ಕೆ ಸರಿ ಮಾಡಕ್ ಹೆಂಗ್ ಗೊತ್ತಾ? ಮೇಲಧಿಕಾರಿಗಳು ಲಂಚ ಹೋಗಿರ್ತೈತಿ, ಲಂಚ ಹೋದಕಲ್ರಿ ಮಾತಾಡೋದು ನೀವು ಮೇಡಮ್. ನಾವ್ ಹೇಳೋದು ಈಗ ನಿಮ್ಗೆ ಲಂಚ ಮುಟ್ಟಿಲ್ಲ ಮೇಡಮ್, ಸರಿ ಮಾಡ್ಕೊಂಬೋದು ಯಾಕ್ರಿ ಮೇಡಮ್? ಲಂಚ ಬಂದೈತಿ ನಿಮಗೆ ಮೇಡಮ್. ಮೇಡಮ್ ಒಂದ್ಸತಿ ತಪ್ಪಲ್ಲ. ಈಗ ಮನೆಗೆ ಹೋಗಣ್ರಿ, ಮನೆಗೊಳಗ ಅಂಗನವಾಡಿ ಮಾಲ್ಗಳು ಮನೆಯಾಗಿರ್ಲಂದ್ರೆ ನಾನು ಊರ್ ಬಿಟ್ಟು ಹೋಗ್ತೀನಿ. ಬಿಡು, ಯಾರು ನೀವು ಬರ್ತಿದ್ರಾ? ಏನ್ ಮಾಡ್ತಿದ್ರಿ? ತಪ್ಪಿ ತಿಂದು ಸತ್ತು ಯಾರು ಬರ್ತಿದ್ರಿ? ಅವ ನೀನ್ ಬರ್ತಿದ್ದೆ, ನೀವ್ ಬರ್ತಿದ್ರಿ, ಯಾರು ಬರ್ತಿದ್ರಿ? ಅವ ಇಷ್ಟ ಸಣ್ಣ ಕೂಸಿರ್ತಾರ. ತಪ್ಪಿ ತಿಂದ್ರೆ ನಮಗೆ ಹೊಟ್ಟಿ ತಡ್ಕೊಳ್ಳಲ್ಲ, ಲೆಟ್ರಿನ್ ಗಡ್ಡೆ ಇಡ್ತೀವಿ ಮೇಡಮ್. ನಾವು 10,000 ಯಾವ್ದನ್ನ ಕೊಟ್ಟ ಮುಚ್ಚಾಕ್ ಬಿಡ್ತೀವಿ ಅಂತ ಬರ್ದು ಕಳಿಸ್ತಾರೆ. ಮಾತಾಡ್ತಿಯಲ್ಲಮ್ಮ, ಅದು ಸಮಸ್ಯೆ ಇಲ್ಲ. ಕರೆಕ್ಟ್ ಆಗಿ 20,000 ಸಾಕಾಗಲ್ಲ. ಮಕ್ಕಳು ತಿನ್ನೋದು ಏನಂತೈತ್ರಿ? ಕಷ್ಟ ಬರ್ತಾನೆ ತಿನ್ಬೇಕು. ಈಗ ಮಾಡ್ಯಾರಂತ ಅವನಿಗೆ ಧಮಕಿ ಹಾಕಿದ್ದಾರೆ. ನಾವು ಟ್ಯಾಕ್ಸ್ ಕಟ್ಟಿದ ರೊಕ್ಕ ಅದು ಅವ್ರೇ ಗೌರ್ಮೆಂಟ್ ಮುಖ್ಯಮಂತ್ರಿ ಆದ್ರ ಅವ್ರೇನು ತಮ್ಮ ಅಪ್ಪನ ಮನೆ ಬರಲ್ಲ, ನಮ್ದು ಟ್ಯಾಕ್ಸ್ ಕಟ್ಟಿದ ರೊಕ್ಕ ಕೊಡ್ತಾರ, ಇಂತ ಮಕ್ಕಳು ತಿಂತಾರ ಅಂತಂದು. 2 ಗಂಟೆಗೆ ನಾವು ಅದನ್ನ ಮಾಡಕ್ಕೆ ಮೇಡಮ್. ಅಧಿಕಾರಿಗಳು ನೀವೇ ಮಾಡ್ತೀರಿ. ಸುಮ್ಮನೆ ಇಲಾಖೆ ನಾವು ಇದನ್ನ ಮಾಡ್ತೀವಿ, ಕ್ರಮ ತಗೊಳ್ತೀವಿ, ವರದಿಯನ್ನು ಕೇಳಿದ್ದೀವಿ. ನಾನು ನೋಡ್ತಾ ಇದ್ದೀನಿ, ನಾನು ಆ ರೀತಿ ಮಾಡಲಿಕ್ಕೆ ಹೋಗ್ತಿಲ್ಲ. ಯಾಕಂತಂದರೆ ಕೆಲ ಹಂತದಿಂದ ಇಲಾಖೆಯಲ್ಲಿ ಸುಧಾರಣೆ ತರಬೇಕು ಅಂತಂದರೆ ಇಷ್ಟೊಂದು ಕಷ್ಟಪಡ್ತಾ ಇದ್ವಿ. ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರ, ಗುಣಮಟ್ಟದ ಶಿಕ್ಷಣ ನಮ್ಮ ಅಂಗನವಾಡಿಯ ಮೂಲ ಉದ್ದೇಶ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಯೂನಿಟ್ಗೆ ಒಂದು ಮಕ್ಕಳಿಗೆ 8 ರೂಪಾಯಿ, ಹಾಗೆ 4 ರೂಪಾಯಿ ಕೇಂದ್ರ ಸರ್ಕಾರ, 4 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಒಂದು ಊಟಕ್ಕೆ. ಇವತ್ತು ಒಂದು ಕಪ್ ಟೀ ಕುಡಿಬೇಕು ಅಂತಂದ್ರೂ ಕೂಡ 10 ರೂಪಾಯಿ ಬೇಕು. ಆದರೆ ಬಡ ಮಕ್ಕಳಿಗೆ ಬರೀ 8 ರೂಪಾಯಿ ಆಗ್ತದೆ. ಕೆಲವು 9 ವರ್ಷದಿಂದ ಯೂನಿಟ್ ಕಾಸ್ಟ್ನು ಏರಿಸಲಿಲ್ಲ. ಅಂದರೆ 9 ವರ್ಷದ ಹಿಂದೆ ಇದ್ದಂಥ ಬೇಳೆಕಾಳಿನ ರೇಟಿಗೂ ಇವತ್ತಿಗಿದ್ದಂಥ ಬೇಳೆಕಾಳಿನ ರೇಟಿಗೂ ಬಹಳ ವ್ಯತ್ಯಾಸ ಇದೆ. ಅದು ಒಂದು ಕಡೆ ಇರಲಿ. ಇನ್ನೊಂದು ಕಡೆ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ, ಇದು ಬರೀ ರಾಜ್ಯ ಸರ್ಕಾರದ ಯೋಜನೆ, ಮೊಟ್ಟೆಯನ್ನು ಕೊಡೋದಾಗಲಿ ಅಥವಾ ಗುಣಮಟ್ಟದ ಕೆನೆಬರಿತ ಹಾಲನ್ನು ಕೊಡೋದಾಗಲಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರ ಒಂದು ಕನಸು. ಅದಕ್ಕೋಸ್ಕರ ತಳಮಟ್ಟದಿಂದ ಸುಧಾರಣೆ ಅಂತ ಏನು ಹೇಳಿದಾರಲ್ಲ, ಸೊ ಅದಕ್ಕೋಸ್ಕರ ಈ ಏನು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಊಟವನ್ನು ಬಡಿಸುವಂಥ ಸಂದರ್ಭದಲ್ಲಿ ಅತಿ ಅಶಕ್ತ ಹುಡುಗರು, ಮಧ್ಯಮ, ಈ ರೀತಿ 3 ಕ್ಯಾಟಗರಿಯನ್ನು ನಮ್ಮ ಇಲಾಖೆಯಲ್ಲಿ ಮಕ್ಕಳಿಗೋಸ್ಕರ ನಾವು ಮಾಡ್ಕೊಂಡಿರ್ತೀವಿ. ಸೊ ಅಂಥದ್ರಲ್ಲಿ ಬಡಿಸ್ಬೇಕಾದ್ರೆ ಕಂಪಲ್ಸರಿ ಅವರು ವಿಡಿಯೋ ತಗೋಬೇಕು. ಅದನ್ನು ವಾಟ್ಸಪ್ ಗ್ರೂಪ್ಗಳಿಗೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಅದು ಅಪ್ಲೋಡ್ ಆಗಬೇಕು. ಆ ಮಾನಿಟ್ರಿಂಗ್ ಸಿಸ್ಟಮನ್ನು ನಾನು ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಸುಮಾರು ಕಡೆ ಇದೇ ರೀತಿ ಒಮ್ಮೊಮ್ಮೆ ಎಗ್ ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು, ಒಂದೊಂದು ಕಡೆ ಹಾಲು ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು. ಸೊ ಅದಕ್ಕೆ ಸಮಗ್ರವಾದಂಥ ಒಂದು ಬದಲಾವಣೆ ತರಬೇಕು ಅಂತ ಈ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಕಂಪಲ್ಸರಿ ಅಂತ ನಾನು ಎಲ್ಲ ಅಧಿಕಾರಿಗಳು ತಿಳಿಸಿದ್ದೀನಿ. ಆ ತಿಳಿಸಿದ್ದಕ್ಕೇ ಇವತ್ತು ಇವರು ಸಿಕ್ಕಾಕೊಂಡಿದ್ದಾರೆ. ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಮಕ್ಕಳದಾಗಿದೆ. 69,000 ಅಂಗನವಾಡಿಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ. 69,000 ಅಂಗನವಾಡಿಗಳಲ್ಲಿ ಈ ರೀತಿ ಅಗತ್ಯ ಸಾಧ್ಯ ಇಲ್ಲ. ಎಲ್ಲ ಒಂದು ಕಡೆ ಇದಾದ ತಕ್ಷಣ ಸಂಪೂರ್ಣ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ನನಗೆ ಬಹಳ ಕೆಟ್ಟ ಅನ್ನಿಸ್ತಾ ಇದೆ. ಇಷ್ಟೊಂದು ರಾತ್ರಿ ಹಗಲಿ ಕಷ್ಟಪಟ್ಟು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಬೇಕು, ಇಲಾಖೆಗೆ ಒಳ್ಳೆಯ ಹೆಸರು ತರಬೇಕು ಅಂತ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೊರಟಿದ್ದೀವಿ. ನಿಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯನ್ನು ಸಸ್ಪೆಂಡ್ ಮಾಡಿದೆ ಇಲ್ಲ. ನಿನ್ನೆ ರಾತ್ರಿ 10:00ವರೆಗೆ ನನಗೆ ಇದ್ರ ಬಗ್ಗೆ ಗೊತ್ತಾಯಿತು. ಆದರೆ ಸಸ್ಪೆಂಡ್ ಮಾಡಿದ್ರೆ ಅಲ್ಲ, ಒಂದು ಶಿಕ್ಷೆ ಆಗಬೇಕು. ಅದನ್ನು ನಾವು ಒಂದು ಮಾಡೆಲ್ ಆಗಿ ಸೆಟ್ ಮಾಡಬೇಕು. ಇನ್ನೊಮ್ಮೆ ಅಂಗನವಾಡಿಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಅವ್ರನ್ನ ಅಂದರೆ ಕಾಯಮಾಗಿ ಕಡ್ಡಾಯವಾಗಿ ಕೆಲಸದಿಂದ ನಿವೃತ್ತಿಗೊಳಿಸ್ತೀವಿ. ಯಾರು ಈ ತಪ್ಪನ್ನು ಮಾಡಿದ್ದಾರೆ ಅದೊಂದು ಪಾಠ ಆಗಬೇಕು.
ಜೊತೆಯಲ್ಲಿ ನಾನು CDPO ಕೂಡ ಸಸ್ಪೆಂಡ್ ಮಾಡಬೇಕು ಅನ್ನೋ ಮಟ್ಟಿಗೆ ವಿಚಾರ ಮಾಡ್ತಾ ಇದ್ದೀನಿ. DDOಗೂ ಕೂಡ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಈಗಾಗಲೇ ಸೆಕ್ರೆಟರಿ ಅವರಿಗೆ ನಿರ್ದೇಶನ